ನಮಸ್ಕಾರ ಸ್ನೇಹಿತರೆ, ಎಜುನೆಟಿಕ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಬಹುನಿರೀಕ್ಷಿತ 2025ನೇ ಸಾಲಿನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಘಟಿಕೋತ್ಸವಕ್ಕೆ ಸಂಬಂಧಪಟ್ಟಂತೆ ಕನ್ವೊಕೇಶನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೌದು, 2024ನೇ ಸಾಲಿನ 75ನೇ ವಾರ್ಷಿಕ ಘಟಿಕೋತ್ಸವ ಅಥವಾ ಕನ್ವೊಕೇಶನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಡಿಗ್ರಿ ಪ್ರಮಾಣ ಪತ್ರ ಅಥವಾ ಕನ್ವೊಕೇಶನ್ ಸರ್ಟಿಫಿಕೇಟ್ಗಳನ್ನು ಪಡೆಯೋದಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಏನಿದೆ ಅಧಿಸೂಚನೆಯಲ್ಲಿ ಮಾಹಿತಿ, ಎಷ್ಟು ಶುಲ್ಕವನ್ನು ಭರಿಸಬೇಕಾಗುತ್ತೆ, ಯಾರ್ಯಾರಿಗೆ ಕನ್ವೊಕೇಶನ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಅವಕಾಶ ಇದೆ, ಎಷ್ಟು ಶುಲ್ಕವನ್ನು ಕಟ್ಟಬೇಕಾಗುತ್ತೆ, ಕೊನೆಯ ದಿನಾಂಕ ಯಾವುದು, ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಹಾಗೆ ವರ್ಷದಿಂದ ವರ್ಷಕ್ಕೆ ಎಷ್ಟು ಫೀಸ್ನಲ್ಲಿ ವ್ಯತ್ಯಾಸವಾಗ್ತಾ ಹೋಗುತ್ತೆ, ಜೊತೆಗೆ ಕೆಲವೊಂದಿಷ್ಟು ಅತ್ಯಂತ ಪ್ರಮುಖವಾದ ಸೂಚನೆಗಳೊಂದಿಗೆ ಈ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ. ಆದ್ಮೇಲೆ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ಗಮನಿಸಿದ್ರೆ 2024ನೇ ಸಾಲಿನ 75ನೇ ವಾರ್ಷಿಕ ಘಟಿಕೋತ್ಸವ ಅಥವಾ ಕನ್ವೊಕೇಶನ್ ಅಧಿಸೂಚನೆ ಅಥವಾ ನೋಟಿಫಿಕೇಶನ್ ನಾನು ನಿಮಗೆ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕೇವಲ 2024 ಏಪ್ರಿಲ್ 1ನೇ ತಾರೀಕಿನಿಂದ ಮಾರ್ಚ್ 31, 2025ರವರೆಗೆ ಪಾಸ್ ಆದ ಕೇವಲ ಡಿಗ್ರಿ, ಮಾಸ್ಟರ್ ಡಿಗ್ರಿ ಅಥವಾ ಸರ್ಟಿಫಿಕೇಟ್, PG ಡಿಪ್ಲೊಮಾ ಇಂಥವ್ರು ಮಾತ್ರ ಪದವಿ ಪ್ರಮಾಣ ಪತ್ರ ಅಥವಾ ಕನ್ವೊಕೇಶನ್ ತಗೋಬೇಕು ಅಂತ ಏನೂ ಇಲ್ಲ. ನೀವು 2024ಕ್ಕಿಂತ ಮೊದಲು ಯಾವಾಗ ಬೇಕಾದರೂ ನೀವು ಪಾಸ್ ಆಗಿದ್ರು ಕೂಡ ಈಗ ನಿಮಗೆ ಕನ್ವೊಕೇಶನ್ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಇತ್ತೀಚೆಗೆ UUCMS ಅಂದ್ರೆ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವಂತ ಹೊಸ ತಂತ್ರಾಂಶ ಕೂಡ ಬಂದಿದೆ. UUCMS ಇರಬಹುದು ಅಥವಾ ನಾನ್ UUCMS ಇರಬಹುದು, ಸೆಮಿಸ್ಟರ್ ಇರಬಹುದು ಅಥವಾ ನಾನ್ ಸೆಮಿಸ್ಟರ್ ಇರಬಹುದು. ಯಾವುದೇ ವಿದ್ಯಾರ್ಥಿ ಆಗಲಿ, ಯಾವುದೇ ವರ್ಷ ನೀವು ಡಿಗ್ರಿ, ಮಾಸ್ಟರ್ ಡಿಗ್ರಿ ಅಂದ್ರೆ PG ಆಗಿರಬಹುದು, ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಕೋರ್ಸ್, ಯಾವುದೇ ಕೋರ್ಸನ್ನು ಪಾಸ್ ಆಗಿದ್ರು ಕೂಡ ನಿಮಗೆ ಅರ್ಜಿ ಸಲ್ಲಿಸಿ ನಿಮ್ಮ ಕನ್ವೊಕೇಶನ್ ಅನ್ನು ಪಡೆಯೋದಕ್ಕೆ ಈಗ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೊನೆಯ ದಿನಾಂಕವನ್ನು ನೋಡ್ತಾ ಹೋಗೋದಾದ್ರೆ ದಂಡರಹಿತವಾಗಿ ವಿದೌಟ್ ಪೆನಾಲ್ಟಿ ನಿಮಗೆ 19/5/2025 ಕೊನೆಯ ದಿನಾಂಕವಾಗಿರುತ್ತೆ. ವಿತ್ ಫೈನ್ 200 ರೂಪಾಯಿ ಫೈನ್ ಜೊತೆಗೆ ನೀವು 29/5/2025 ಒಳಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಜೊತೆಗೆ ಅಪೂರ್ಣಗೊಂಡ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಎಲ್ಲ ಮಾಹಿತಿಗಳನ್ನು ಒಳಗೊಂಡಿರಬೇಕು. ಯಾವುದೇ ಬಿಟ್ಟು ಹೋದ ಮಾಹಿತಿ ಅಥವಾ ಅಪೂರ್ಣತೆಯಿಂದ ಕೂಡಿದ ಅರ್ಜಿಗಳನ್ನು ಅವರು ತಿರಸ್ಕಾರ ಮಾಡ್ತಾರೆ. ಸೊ PhD ಅಭ್ಯರ್ಥಿಗಳು ಇನ್ ಪರ್ಸನ್ ಹೋಗಿ ನೀವು ನಿಮ್ಮ ಪದವಿಯನ್ನು ಪಡಿಬೇಕಾಗುತ್ತೆ. ಹಾಗಾಗಿ ನೀವು 10 ಡೇಸ್ ಬಿಫೋರ್ ನಿಮ್ಮ ಶುಲ್ಕವನ್ನು ಕಟ್ಟಿ ನೀವು ಆ ಒಂದು ಸಮಾರಂಭದಲ್ಲಿ ಉಪಸ್ಥಿತಿಯೊಂದಿಗೆ ನೀವು ನಿಮ್ಮ ಪದವಿ ಅಂದರೆ PhD ಪಡೆಯೋದಕ್ಕೂ ಕೂಡ ಅವಕಾಶ ಇರುತ್ತೆ. ಇನ್ನು 2024ಕ್ಕಿಂತ ಮೊದಲು ಪಾಸ್ ಆದಂಥವರು ಸೊ ಈ ಒಂದು ಘಟಿಕೋತ್ಸವದಲ್ಲಿ ನೀವೇನಾದರೂ ಪ್ರಮಾಣ ಪತ್ರ ಪಡಿಬೇಕು ಅಂತ ಅನ್ಕೊಂಡ್ರೆ ಫಸ್ಟ್ ನೀವು SBI ಪೋರ್ಟಲ್ನಲ್ಲಿ ಎಷ್ಟು ಫೀಸ್ ಇದೆ ನಿಮ್ಮದು ಅದನ್ನು ನೋಡಿಕೊಂಡು ಮೊದಲು ಫೀಸನ್ನು ಪೇ ಮಾಡಬೇಕು. ನಂತರ ನೀವು ಈ KUDಯ ಒಂದು ವೆಬ್ಸೈಟ್ನ ವ್ಯಾಪ್ತಿನಲ್ಲಿ ಕನ್ವೊಕೇಶನ್ಗೆ ಒಂದು ಲಿಂಕ್ ಇದೆ. ಆ ಒಂದು ಲಿಂಕ್ನ ವ್ಯಾಪ್ತಿನಲ್ಲಿ ವಿವರಗಳನ್ನು ಭರ್ತಿ ಮಾಡಬೇಕಾಗತ್ತೆ. ಆ ವಿವರಗಳನ್ನು ಭರ್ತಿ ಮಾಡಿ ಅರ್ಜಿ ಸಲ್ಲಿಸಿ ನಂತರ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವೇನು ಅಪ್ಲೋಡ್ ಮಾಡಿರ್ತೀರಿ ಆ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಬೇಕು ಕನ್ಫರ್ಮೇಷನ್ಗಾಗಿ. ಜೊತೆಗೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ ನೀವು ಬೈ ಪೋಸ್ಟ್ ಆದರೂ ಕಳಿಸಬಹುದು ಅಥವಾ ಖುದ್ದಾಗಿ ನೀವೇ ಹೋಗಿ ಕೊಟ್ಟು ಬಂದರೂ ಕೂಡ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು www.kud.ac.in ಕೂಡ ಸಂಪರ್ಕ ಮಾಡಬಹುದು ಅಥವಾ ಭೇಟಿ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಅಲ್ಲಿ ಭೇಟಿ ಕೊಡೋ ಅವಶ್ಯಕತೆ ಏನಿಲ್ಲ. ಕಂಪ್ಲೀಟ್ ಆಗಿ ಏನೇನಿದೆ ಅನ್ನುವಂಥ ಡೀಟೇಲ್ಸನ್ನು 1-2-3 ವಿಡಿಯೋಗಳಲ್ಲಿ ನಾನೇ ನಿಮ್ಮ ಜೊತೆಗೆ ಕಂಪ್ಲೀಟ್ ಆಗಿ ಹಂಚ್ಕೊಳ್ತೀನಿ. ಫೀಸ್ ಎಷ್ಟಾಗುತ್ತೆ, ಹಾಗೆ ನೀವು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಯಾವ ವೆಬ್ಸೈಟು, ಆಮೇಲೆ ಈ ಸಲ ಒಂದಿಷ್ಟು ಮಾಡಿಫಿಕೇಶನ್ಸ್ ಕೂಡ ಮಾಡಿದ್ದಾರೆ, ಕೆಲವೊಂದಿಷ್ಟು ಬದಲಾವಣೆಗಳು ಕೂಡ ಆಗಿದ್ದಾವೆ. ಆ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿನ ನಾವು ತಿಳ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದನ್ನು ಖಂಡಿತ ನೋಡ್ತಾ ಹೋಗೋಣ. ಸೊ ನೀವಿಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಕಂಪಲ್ಸರಿಯಾಗಿ ಪ್ರಾಪರ್ ಆಗಿ ನಿಮ್ಮ SSLC ಅಂಕಪಟ್ಟಿ ಅಥವಾ ನಿಮ್ಮ ಡಿಗ್ರಿ ಅಂಕಪಟ್ಟಿಗಳೇನಿದ್ದಾವೆ ಅದೇ ಥರ ನಿಮ್ಮ ಹೆಸರನ್ನು ನಮೂದಿಸಬೇಕು. ನಿಮ್ಮದು ಫಸ್ಟ್ ನೇಮ್, ಸೆಕೆಂಡ್ ನೇಮ್ ಅಥವಾ ಲಾಸ್ಟ್ ನೇಮ್ ಇದ್ರೆ ಅದು, ಅಥವಾ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇದ್ರೆ ಅದು, ನಿಮ್ಮದು ಹೆಂಗಿದೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಹೆಸರು ಅದೇ ಥರ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೀವು ನಮೂದಿಸಬೇಕು. ಬಿಕಾಸ್ ಅದೇ ಹೆಸರು ನಿಮ್ಮ ಕನ್ವೊಕೇಶನ್ ಸರ್ಟಿಫಿಕೇಟ್ನಲ್ಲೂ ಕೂಡ ಬರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ಕೋರ್ಸನ್ನು ಪಾಸ್ ಆಗಿದ್ರು ಕೂಡ ಇಲ್ಲಿ ಸರಿಯಾದ ವಿವರಗಳನ್ನು ಭರ್ತಿ ಮಾಡೋದು ಬಹಳ ಮುಖ್ಯವಾಗುತ್ತೆ. ಇನ್ನು ನೀವಿಲ್ಲಿ ನಿಮ್ಮ ಫೈನಲ್ ಸೆಮಿಸ್ಟರ್ನ ಜೆರಾಕ್ಸ್ ಕಾಪಿ ಹಾಗೆ ಆನ್ಲೈನ್ ಮೂಲಕ ಏನು ಫೀಸನ್ನು ಪೇ ಮಾಡಿರ್ತೀರಿ ಆ ಪೇಮೆಂಟ್ನ ರಸೀದಿ, ನಿಮ್ಮ ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಈ ಕನ್ವೊಕೇಶನ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಇವೆಲ್ಲವುಗಳನ್ನು ಸೇರಿಕೊಂಡು ಅದನ್ನು ನೀವು ಸ್ಟೆಪಲ್ ಮಾಡಿ KUDಗೆ ಕಳಿಸ್ಕೊಡ್ಬೇಕಾಗುತ್ತೆ ಅಥವಾ ನೀವು ಡೈರೆಕ್ಟ್ ಹೋಗಿ ಕೊಟ್ಟರು ಕೂಡ ತೊಂದರೆ ಇಲ್ಲ. ಇನ್ನು ನೀವೇನಾದರೂ BA ಅಥವಾ BCom ಅನ್ನ ಫಸ್ಟ್ 2 ಇಯರ್ಸ್ ಅನ್ನ ರೆಗ್ಯುಲರ್ ಆಗಿ ಮಾಡಿ ಆಮೇಲೆ ಎಕ್ಸ್ಟರ್ನಲ್ ಮಾಡಿದ್ರಿ ಅಂತಂದ್ರೆ ನಿಮ್ಮನ್ನ ಎಕ್ಸ್ಟರ್ನಲ್ ಅಂತಾನೆ ಅವರು ಕನ್ಸಿಡರ್ ಮಾಡ್ತಾರೆ. ಅಂಥವ್ರು ಏನಾದರೂ ಇದ್ರಿ ಅಂದ್ರೆ ನೀವು ಕೂಡ ಈಗ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇನ್ನು ಘಟಿಕೋತ್ಸವಕ್ಕೆ ಸಂಬಂಧಪಟ್ಟಂತ ಶುಲ್ಕ ವಿವರಗಳು, ಫೀಸ್ ಎಷ್ಟಿದೆ ಅಂತಂದ್ರೆ ಇದು
ಈ ವರ್ಷ ಪಾಸ್ ಆದವರಿಗೆ 2024 ಮಾರ್ಚ್ನಿಂದ ಏಪ್ರಿಲ್ 2025 ಏನು ಪಾಸ್ ಆಗಿರ್ತೀರಿ, ಜೊತೆಗೆ 3 ವರ್ಷದ ತನಕ ನಿಮ್ಗೆ ಯಾವುದೇ ಎಕ್ಸ್ಟ್ರಾ ಪೆನಾಲ್ಟಿ ಕೂಡ ಇರೋದಿಲ್ಲ. ಅಂಥವ್ರಿಗೆ ಎಷ್ಟು ಫೀಸ್ ಇದೆ ಅಂತಂದರೆ, ನೀವು ಇನ್ ಪರ್ಸನ್ ಆದರೂ ಹೋಗ್ರಿ ಅಥವಾ ನೀವು ಬೈ ಪೋಸ್ಟ್ ಆದರೂ ತೊಗೊಳ್ತೀರಿ. ಅಂದರೆ ಇನ್ನೊಂದು ಇನ್ ಪರ್ಸನ್ ಯಾರಿಗೆ ಕೊಡ್ತಾರೆ ಅಂತಂದರೆ, ಯಾರಿಗೆಲ್ಲ ರ್ಯಾಂಕ್ ಬಂದಿರುತ್ತಲ್ಲ, ಟಾಪ್ 10 ರ್ಯಾಂಕ್ಸ್ ಇರಬಹುದು ಅಥವಾ ಕೆಟಗರಿ ವೈಸ್ ರ್ಯಾಂಕ್ಸ್ ಇರಬಹುದು, ಗೋಲ್ಡ್ ಮೆಡಲಿಸ್ಟ್ ಇರಬಹುದು, ಅವರಿಗೆ ಮಾತ್ರ ಅಲ್ಲಿ ಕ್ವಾಲಿಫೈ ಮಾಡ್ತಾರೆ. ಉಳಿದವರಿಗೆ ಯಾರಿಗೂ ಕರೆಯೋದಿಲ್ಲ. ಸೊ ರ್ಯಾಂಕ್ ಬರೆದಿದ್ದವರಿಗೆ ಬೈ ಪೋಸ್ಟ್ ಬರುತ್ತೆ. ಇವರು 3 ಮಂತ್ಸ್ ಒಳಗೆ ನಾವು ಕಳಿಸ್ತೀವಿ ಅಂತ ಹೇಳ್ತಾರೆ. ಸಮ್ ಟೈಮ್ಸ್ ಅದು 1.5 ರಿಂದ 2 ವರ್ಷ ಕೂಡ ತೆಗೆದುಕೊಳ್ಳುತ್ತೆ. ಇನ್ನು ಎಷ್ಟಿದೆ ಫೀಸು ಅಂತಂದರೆ, ನೀವು ಇನ್ ಪರ್ಸನ್ ಆದರೂ ಆಗಲಿ ಅಥವಾ ಆಬ್ಸೆನ್ಸಿ ಆದರೂ ಆಗಲಿ, ಕರ್ನಾಟಕದವರು ಭಾರತದವರು ಆಗಿದ್ರೆ ಅಂದರೆ $1,435 ನಿಮಗೆ ಶುಲ್ಕ ಇರುತ್ತೆ. ವಿದೇಶ ವಿದ್ಯಾರ್ಥಿಗಳಿಗೆ $222 ಅವರಿಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಈ ಸ್ನಾತಕೋತ್ತರ SC/ST ವಿದ್ಯಾರ್ಥಿಗಳು, ನೀವೇನಾದರೂ MA, MCom, MSc, MBA ಇತ್ಯಾದಿ ಮಾಸ್ಟರ್ ಡಿಗ್ರಿಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಿಂದ ಪೂರ್ಣಗೊಳಿಸಿ, ಅದು ಇದೇ ವರ್ಷ ಏಪ್ರಿಲ್ 2024 ಮಾರ್ಚ್ 25 ಒಳಗೆ ನೀವೇನಾದರೂ ಕಂಪ್ಲೀಟ್ ಮಾಡಿದ್ರೆ ಅಂದರೆ ನಿಮಗೆ 50% ಫೀ ಕನ್ಸೆಷನ್ ಇರುತ್ತೆ. $1,435 ನೀವು ಅರ್ಧ ಪೇ ಮಾಡಬೇಕಾಗುತ್ತೆ. 50% ಶುಲ್ಕ ವಿನಾಯಿತಿ ಕೂಡ ಇರುತ್ತೆ. ಇವ್ರಿಗೆ ಮಾತ್ರ, ಯಾರಿಗೆ PG ಮಾಡಿದಂಥ SC/ST ಅವರಿಗೆ. ಅದೇ ಮತ್ತೆ ಡಿಗ್ರಿ ಮಾಡಿದವರು, MPhil, PhD ಮಾಡಿದಂಥವರಿಗೆ ಇಲ್ಲಿ ಶುಲ್ಕ ವಿನಾಯಿತಿ ಇರೋದಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿದೇಶ ವಿದ್ಯಾರ್ಥಿಗಳಾಗಿದ್ರು ಅಂದರೆ ಅವರು ಅಫ್ಕೋರ್ಸ್ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನಿಮ್ಮ ಫೀಸನ್ನು ಪೇ ಮಾಡಬೇಕಾಗುತ್ತೆ. ನೀವು ಒಂದ್ಸಲ ಫೀಸನ್ನು ಪೇ ಮಾಡಿದ್ರೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಯೂನಿವರ್ಸಿಟಿಯಿಂದ ನಿಮಗೆ ಮರಳಿ ಕೊಡೋದಿಲ್ಲ. ಸೊ ಹಾಗಾಗಿ ಸರಿಯಾದ ಮಾಹಿತಿಯೊಂದಿಗೆ ಯಾವುದೇ ತಪ್ಪುಗಳಿಲ್ಲದೆ ಅರ್ಜಿ ಸಲ್ಲಿಸೋದು ಬಹಳ ಉತ್ತಮ. ಸೊ ನಿಮಗೇನಾದರೂ ಅರ್ಜಿಯನ್ನು ಸಲ್ಲಿಸ್ಕೊಡ್ಬೇಕು ಅಂದರೆ ಈ ಫೀಸ್ ಪೇಮೆಂಟ್ ಮಾಡೋದಾಗಿರ್ಬಹುದು ಅಥವಾ ಆನ್ಲೈನ್ ಅಪ್ಲಿಕೇಶನ್ ಭರ್ತಿ ಮಾಡೋದಾಗಿರ್ಬೋದು, ಈ ಕಂಪ್ಲೀಟ್ ಪ್ರೋಸೆಸ್ ಅನ್ನು ನಾವು ಕೂಡ ನಿಮಗೆ ಮಾಡಿಕೊಡ್ತೀವಿ. ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ವಾಟ್ಸ್ಆಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದರೆ ಒಂದು ಸೇವಾ ಶುಲ್ಕದೊಂದಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತು ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಸೇವಾ ಶುಲ್ಕವನ್ನು ನಿಗದಿಪಡಿಸಿ, ಸೊ ನಿಮಗೆ ಒಂದು ನಾಮಿನಲ್ ಚಾರ್ಜಸ್ನಲ್ಲಿ ಅಪ್ಲಿಕೇಶನ್ ಹಾಕೊಡುವಂಥ ಪ್ರೋಸೆಸ್ ಅನ್ನು ನಾವು ಕೂಡ ಮಾಡಿಕೊಡ್ತೀವಿ. ಸೊ ನಿಮಗೇನಾದರೂ ಡೌಟ್ ಇತ್ತು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಅಂದರೆ ನೀವು 0836221527 or 256 or 375 ಈ ನಂಬರ್ಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಸೊ ಇಷ್ಟೆಲ್ಲ ಮಾಹಿತಿಯ ಸಾರಾಂಶ ಏನು ಅಂತಂದರೆ, ನೀವು ಕರ್ನಾಟಕ ಯೂನಿವರ್ಸಿಟಿ ವ್ಯಾಪ್ತಿಯ ಯಾವುದೇ ಕೋರ್ಸನ್ನು ಪಾಸಾಗಿ ಇನ್ನೂ ಕೂಡ ನಿಮ್ಮ ಕನ್ವೊಕೇಶನ್ ಸರ್ಟಿಫಿಕೇಟನ್ನು ಪಡ್ಕೊಂಡಿಲ್ಲ ಅಂತ ಆದರೆ, ನೀವು ಈ ವರ್ಷದ ಕನ್ವೊಕೇಶನ್ ಸರ್ಟಿಫಿಕೇಟನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. 75ನೇ ಘಟಿಕೋತ್ಸವದಲ್ಲಿ ಅರ್ಜಿ ಸಲ್ಲಿಸಿ ನೀವು ನಿಮ್ಮ ಪ್ರಮಾಣ ಪತ್ರವನ್ನು ಪಡಿಬೇಕು. ಅದಕ್ಕಾಗಿ ನಿಮಗೆ ಶುಲ್ಕವನ್ನು ಕೂಡ ಭರ್ತಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, 2023ರಲ್ಲಿ ಯಾರೆಲ್ಲ UUCMS ನಲ್ಲಿ ಕನ್ವೊಕೇಶನ್ಗೆ ಅಪ್ಲೈ ಮಾಡಿದಿರೋ, BEd ಇರ್ಬೋದು, BPEd ಇರ್ಬೋದು ಅಥವಾ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿರ್ಬೋದು, ನೀವೀಗ ಮತ್ತೊಮ್ಮೆ 74ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಮತ್ತೊಮ್ಮೆ ನಾವು ಈ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಆದರೆ ಪೇಮೆಂಟನ್ನು ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಈಗಾಗಲೇ ನಾವು ಪೇಮೆಂಟನ್ನು ಮಾಡಿದ್ದೀವಿ. ಆ ಮೊದಲೇ ನಾವು ಪೇಮೆಂಟನ್ನು ಮಾಡಿದ್ವಿ, ಆ ಪೇಮೆಂಟ್ ಮಾಡಿದ ಚಲನ್ನ ಪ್ರತಿಯನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಜಸ್ಟ್ ನೀವು UUCMSನಾಗ ಏನು ಅಪ್ಲೋಡ್ ಮಾಡಿ ಅಥವಾ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಒಂದು ಅಕ್ನಾಲೇಜ್ಮೆಂಟನ್ನು ಇಟ್ಕೊಂಡಿದ್ರಿ, ಅದನ್ನು ಅಪ್ಲೋಡ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿ ನಂತರ ಅಗೇನ್ ಇಲ್ಲಿ KUDಗೆ ಕೊಡಬೇಕಾಗುತ್ತೆ. ಬಟ್ ಇದು ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕಂದರೆ ನಾವು ಈಗಾಗಲೇ 1 ವರ್ಷದ ಮೇಲಾಗಿದೆ ಅಪ್ಲೋಡ್ ಮಾಡಿ ಅಪ್ಲೈ ಮಾಡಿ ಅಗೇನ್ ಮತ್ತೊಮ್ಮೆ ಅಪ್ಲೈ ಮಾಡಬೇಕು ಅಂತಂದರೆ, ಅಂದರೆ ಅಫ್ಕೋರ್ಸ್ ನಾವು ಫೀಸನ್ನು ಮತ್ತೊಂದ್ಸಲ ಪೇ ಮಾಡ್ತಿಲ್ಲ. ಇನ್ಫ್ಯಾಕ್ಟ್ ಅವ್ರ ಹತ್ರ ಡೇಟಾ ಇರುತ್ತೆ, ಅದರ ಆಧಾರದ ಮೇಲೆ ಕೊಡಬಹುದಿತ್ತು. ಆದರೂ ಅವರು ಮತ್ತೊಂದ್ಸಲ ಅದನ್ನು ಈ ವೆಬ್ಸೈಟ್ನ ವ್ಯಾಪ್ತಿನಲ್ಲಿ ಅಪ್ಲೈ ಮಾಡಿರಿ ಅಂತ ಹೇಳಿದ್ದಾರೆ. ಬಹುಶಃ ಆ ಡೇಟಾವನ್ನು ಒಂದೇ ಕಡೆ ಕ್ರೋಢೀಕರಿಸುವಂತಹ ವ್ಯವಸ್ಥೆ ಸಲುವಾಗಿ ಹಂಗೆ ಹೇಳಿರ್ಬೋದು. ಇನ್ಫ್ಯಾಕ್ಟ್ BEd ಆಗಿರಬಹುದು, BPEd ಇರ್ಬೋದು ಅಥವಾ MA, MCom, MSc ಯಾವುದೇ ಕೋರ್ಸನ್ನು 2023ರಲ್ಲಿ ಪಾಸಾಗಿ UUCMSನಲ್ಲಿ ಅಪ್ಲೈ ಮಾಡಿದಂಥವ್ರು ಮತ್ತೊಮ್ಮೆ ತಪ್ಪದೆ ವೆಬ್ಸೈಟ್ನ ವ್ಯಾಪ್ತಿನಲ್ಲಿ ನಿಮ್ಮ ಎಲ್ಲ ಸರಿಯಾದ ವಿವರಗಳೊಂದಿಗೆ ಭರ್ತಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಜೊತೆಗೆ ಶುಲ್ಕ ಎಷ್ಟಿದೆ, ಎಷ್ಟು ಫೀಸ್ ಇರುತ್ತೆ, ಸೊ ನಂದು 2004ರಲ್ಲೇ ಮುಗಿದಿದೆ, 2020ರಲ್ಲಿ ಮುಗಿದಿದೆ, ನನಗೆ ಎಷ್ಟಿರುತ್ತೆ ಫೀಸು ಏನು ಅನ್ನುವಂಥ ಡೌಟ್ಗಳು ಬೇಡ. ಸೊ ಇಲ್ಲಿ ನಿಮಗೆ 2 ಕೆಟಗರಿ ಇದ್ದಾವೆ, ಒಂದು ನಾನ್ ಪ್ರೊಫೆಷನಲ್ ಕೋರ್ಸು, ಇನ್ನೊಂದು ಪ್ರೊಫೆಷನಲ್ ಕೋರ್ಸ್ ಅಂತ ಹೇಳಿ. BA, BSc, BCom, BA, BCom ಎಕ್ಸ್ಟರ್ನಲ್, BSc, CS ಇರಬಹುದು ಅಥವಾ BFA, MFA, ಬ್ಯಾಚುಲರ್ ಆಫ್ ಮ್ಯೂಸಿಕ್ಕು, MUsic, MA, MSc, MSc CS, MCom, MPhil, PhD, ಮಾಸ್ಟರ್ ಇನ್ ಲೈಬ್ರರಿ ಸೈನ್ಸಸ್, PG ಡಿಪ್ಲೊಮಾ, ಇವನ್ನೆಲ್ಲ ನಾವು ನಾನ್ ಪ್ರೊಫೆಷನಲ್ ಕೋರ್ಸಸ್ ಅಂತ ಕರಿತೀವಿ. 1970ರಿಂದ ನಿಮಗೆ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ 2024ರ ತನಕ. ನಾ ಹೇಳಿದೆ ನಿಮಗೆ ಲಾಸ್ಟ್ 3 ಇಯರ್ಸ್ ತನಕ, ಅಂದರೆ 2022, 23, 24ರಲ್ಲಿ ನೀವು ಪಾಸ್ ಆಗಿದ್ರೆ ನೀವು ಮತ್ತೆ ಎಕ್ಸ್ಟ್ರಾ ಫೀಸನ್ನು ಪೆನಾಲ್ಟಿಯನ್ನು ಕೊಡೋದಿರಂಗಿಲ್ಲ, 1435 ಮಾತ್ರ. ಇನ್ ಕೇಸ್ ನೀವೇನಾದರೂ 2010ರಲ್ಲಿ ಪಾಸ್ ಆಗಿರಿ ಅಂದರೆ 1435 ಪ್ಲಸ್ $850, $2285 ನೀವು ಪಾವತಿ ಮಾಡಬೇಕಾಗತ್ತೆ. ಇನ್ನು ಪ್ರೊಫೆಷನಲ್ ಡಿಗ್ರಿಗಳಾಗಿತ್ತು ಅಂತ ಅನ್ಕೊಡ್ರಿ, ಉದಾಹರಣೆ LLB ಇರ್ಬೋದು, MBBS, BCA ಇತ್ಯಾದಿ ಬೇರೆ ಬೇರೆ ಪ್ರೊಫೆಷನಲ್ ಡಿಗ್ರಿಗಳು, BEd ನಂಥದ್ದು. ಸೊ ಅವರಿಗೂ ಕೂಡ ಇಲ್ಲಿ ಶುಲ್ಕವನ್ನು ನಾವು ಗಮನಿಸ್ತಾ ಇದ್ವಿ. ಇಲ್ಲಿ ಏನು ವ್ಯತ್ಯಾಸ ಅಂದರೆ, ನಾನ್ ಪ್ರೊಫೆಷನಲ್ ಅವರಿಗೆ 1 ವರ್ಷಕ್ಕೆ $50 ಶುಲ್ಕ ಅಥವಾ ಪೆನಾಲ್ಟಿ ಇದ್ದರೆ,
ಪ್ರೊಫೆಷನಲ್ ಅವರಿಗೆ 1 ವರ್ಷಕ್ಕೆ ₹100 ದಂಡ ಇರುತ್ತೆ. ಸೊ ಅದೇ ಮಾತ್ರ ಇಲ್ಲಿ ಡಿಫರೆನ್ಸ್, ಇನ್ನುಳಿದಂತೆ ಯಾವುದೇ ವ್ಯತ್ಯಾಸಗಳಿಲ್ಲ. ಸೊ ಇಷ್ಟು ವಿವರಗಳನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಈ ಘಟಿಕೋತ್ಸವದ ಅರ್ಜಿಯ ಜೊತೆಗೆ ಲಗತ್ತಿಸಲಾಗಿದೆ. ನೀವು ಯಾವ ವರ್ಷ ಪಾಸ್ ಆಗಿದ್ರಿ, ನಿಮ್ಮ ಆ ಒಂದು ವರ್ಷಕ್ಕನುಗುಣವಾಗಿ ನಿಮ್ಮ ಫೀಸನ್ನು ನೀವು ಪಾವತಿ ಮಾಡಿ, ಅಪ್ಲಿಕೇಶನ್ ಅನ್ನು ಭರ್ತಿ ಮಾಡಿ, ನಂತರ ನೀವು ಅದನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ತಲುಪಿಸಬೇಕಾಗುತ್ತೆ. ಅಷ್ಟು ಮಾಡಿದ ನಂತರ ನೀವು ನಿಮ್ಮ ಕನ್ವೊಕೇಶನ್ ಸರ್ಟಿಫಿಕೇಟನ್ನು 1 ವರ್ಷದ ನಂತರ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ಫ್ಯಾಕ್ಟ್ ಅಷ್ಟರೊಳಗಂತೂ ಬರಂಗಿಲ್ಲ, ಬಿಕಾಸ್ ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲಿ ಹಲವಾರು ವಿದ್ಯಾರ್ಥಿಗಳಿದ್ದಾರೆ. ಆ ಒಂದು ಡಿಸ್ಪ್ಯಾಚ್ ಮಾಡುವಂತಹ ಕೆಲಸ ನಿರಂತರವಾಗಿ ನಡೀತಾನೆ ಇರುತ್ತೆ ಅಂತ ಹೇಳ್ತಾ, ಸೊ ಯಾರೆಲ್ಲ 2025ರ ಈ ಕನ್ವೊಕೇಶನ್ಗೆ ನಿಮ್ಮ ಹಳೆಯ ಕನ್ವೊಕೇಶನ್ ಸರ್ಟಿಫಿಕೇಟ್ಗಳನ್ನು ಕೂಡ ಪಡಿಬೇಕು ಅಂತ ಅನ್ಕೊಳ್ತಾ ಇದ್ರಿ, ನೀವೆಲ್ಲರೂ ತಪ್ಪದೆ ಅರ್ಜಿಯನ್ನು ಸಲ್ಲಿಸಿ 19/5/2025ರ ಒಳಗಾಗಿ ಅಂತ ಹೇಳ್ತಾ, ಸೊ ನಿಮಗೇನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕು, ಅರ್ಜಿ ಸಲ್ಲಿಸ್ಕೊಡ್ಬೇಕು ಅಂದರೆ ನೀವು ಖಂಡಿತವಾಗಿಯೂ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ನನ್ನ ವಾಟ್ಸಪ್ ಸಂಖ್ಯೆ ಅವೈಲೇಬಲ್ ಇರುತ್ತೆ ಅನ್ನೋದನ್ನ ಹೇಳ್ತಾ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ನೋಟಿಫಿಕೇಶನ್ ಹಾಗೆ ನಿಮಗೆ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸುವಂತಹ ಅಪ್ಲಿಕೇಶನ್ ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ತಪ್ಪದೆ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಅಪ್ ಮಾಡ್ತೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.